ಈ ಮನೆ ಕಟ್ಟೋನು ಇದಾನಲ್ಲ ಅವನು ಭಾಳ ಹ್ಯಾರಾಸ್ಮೆಂಟ್ ಆಗ್ತಿತ್ತು. ಪ್ಲಾನ್ ಸ್ಯಾಂಕ್ಷನ್ಸ್ಗೆ ಮತ್ತೊಂದಕ್ಕೆಲ್ಲ ಹ್ಯಾರಾಸ್ಮೆಂಟು. ಬಡವ್ರಿಗೆ ಸೈಟ್ಗೆ ಲೈಸೆನ್ಸ್ ತಗೊಳ್ಳೋನು, ಈ ಪಂಚಾಯತಿ ಲೈಸೆನ್ಸ್ಗೆ ತಿರ್ತಾರಲ್ಲ, ವಿಲೇಜ್ ಅಕೌಂಟೆಂಟ್ ತವೋ PDO ತವೋ, ಹಂಗೆ ಇಲ್ಲೂ ಕೂಡ ಮನೆ ನಕ್ಷೆಗೆ. ಅದಕ್ಕೆ 50-80ವರೆಗೂ ಕೂಡ ನಾನು ಕೂತ್ಕೊಂಡು ಮಾತಾಡಿ ಒಂದು ಎಂಪ್ಯಾನಲ್ಡ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ಗೆ ಅವ್ರಿಗೆ ಜವಾಬ್ದಾರಿ ತೆಗೆದುಕೊಂಡು ಫಾರ್ ದಿ ಫಸ್ಟ್ ಟೈಮ್ 50-80 375 ಸ್ಕ್ವೇರ್ ಮೀಟರ್ಸ್ವರೆಗೂ ಕೂಡ ಮಾರ್ಚ್ 24ರಲ್ಲೇ ನಾನು ಅವ್ರಿಗೆ ನೀವೇ ಆನ್ಲೈನಲ್ಲಿ ಹಾಕೊಂಡು ಯಾರಿಗೂ ₹1 ಲಂಚ ಕೊಡಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಿ ಅವ್ರಿಗೆ ಇದನ್ನ ಬಿಲ್ಡಿಂಗ್ ಲೈಸೆನ್ಸ್ ಕೊಡುವಂಥದ್ದು ನಂಬಿಕೆ ನಕ್ಷೆ. ಮುನಿಯಪ್ಪನವರೇ, ಅಂದ್ರೆ ನಿಮ್ಮ ಪ್ಲಾನ್ ಮೇಲೆ ನಿಮಗೆ ನಂಬಿಕೆ, ಸೊ ನೀವೇ ಅದನ್ನ ಆರ್ಕಿಟೆಕ್ಟ್ ಯಾವ ಆಫೀಸರ್ ಹತ್ರ ಕೊಡಕ್ ಹೋಗ್ಬೇಡಿ ಅಂತೇಳಿ ಅದಕ್ಕೆ OC ಕೊಡೋದು ಇದನ್ನ ಕೊಡೋದು ಎಲ್ಲ ಕೂಡ ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟೆ. ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ. ಈ ಇವರು ಆಡಿಟರ್ಗಳೆಲ್ಲ ಸರ್ಟಿಫೈ ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ. ಆ ರೀತಿ ಅದನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷೆ. ಈಗಾಗಲೇ 9,000 ಪ್ಲಾನ್ಗಳನ್ನು ಕೂಡ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೇವೆ, ಪ್ರಾರಂಭ ಮಾಡಿದ್ದೇವೆ. ಇನ್ನು ಹೆಚ್ಚಿಗೆ ಪ್ರಚಾರನ ಅದಕ್ಕೆ ತೆಗೆದುಕೊಂಡು ಬರ್ತಿದೆ. ಇದಲ್ಲದೆ ಅಧ್ಯಕ್ಷೆ, ನಮ್ಮ MLA ಗೊತ್ತಿತ್ತು, MLAಗಳಿಗೆಲ್ಲ ಗೊತ್ತಿದೆ, ಈ ಒನ್ ಟೈಮ್ ಸೆಟಲ್ಮೆಂಟ್ ಕೂಡ ತಂದೆ. ಈ ಟ್ಯಾಕ್ಸು ಏನ್ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ರು, ಅದೇನೇನೋ ಲೆಕ್ಕ ಆಯ್ತು, 2% ಇತ್ತು, ಕಡಿಮೆ ಇತ್ತು, ಸ್ವಲ್ಪ ಲಕೂನ ಇತ್ತು. ಇಲ್ಲೇ ಅಮೆಂಡ್ಮೆಂಟ್ ತಂದ್ರೆ ಪಾಪ ಅವರೆಲ್ಲ ಒಪ್ಕೊಂಡ್ರು, ಬಹಳ ಸಂತೋಷದಿಂದ ಆಯ್ತು, ಇದನ್ನ ಒಳ್ಳೇದಾಯ್ತು, ಇದನ್ನ ಮಾಡಿ ಅಂತ ಇಲ್ಲೂ ಕೊಟ್ರು, ಅಲ್ಲೂ ಕೊಟ್ರು. ಅದಾದ್ಮೇಲೆ ಮಾಡಿದಾಗ ಈಗಾಗಲೇ ಸುಮಾರು 2,60,000 ಓನರ್ಸ್ಗೆ ಬೆನಿಫಿಟ್ ಆಯ್ತು. 1,200 ಕೋಟಿ ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಬಂತು ದುಡ್ಡು. ನಾನು 1,200 ಕಟ್ಟಿದ್ರು ಜನ, ಅವ್ರಿಗೆಲ್ಲ ಟ್ಯಾಕ್ಸ್ ಎಲ್ಲ ಮನ್ನಾ ಮಾಡ್ದೋ, ಬಡ್ಡಿ ಗಿಡ್ಡಿ ಅವು ಎಲ್ಲ ಪೆನಾಲ್ಟಿ ಗಿನೆಲ್ಲ ಬಡ್ಡೆ ಮಾಡ್ದೋ. 1,200 ಕೋಟಿ ರೂಪಾಯಿ ಬೆಂಗಳೂರಿಗೆ ಒನ್ ಟೈಮ್ ಸೆಟಲ್ಮೆಂಟ್ಸ್ ಬಂದಿದ್ದೀವಿ. ಈ TDRದು ಒಂದು ದೊಡ್ಡ ಗೊಂದಲಾಗಿತ್ತು, ನಿಮಗೂ ಅದು ಗೊತ್ತು. ಒಂದು ಮನೇಲಿ ಈಗ ನಮ್ಮ ಬಸವರಾಜ್ ಕೂತಿರೋದು ರೆವಿನ್ಯೂ ಇರ್ತದೆ, ಪಕ್ಕದಲ್ಲಿ ವಿಶ್ವನಾಥ್ ಇರೋದು ಕಮರ್ಷಿಯಲ್ ಇರ್ತದೆ, ಇವರು ಕೂತಿರೋದು ಇದು ರೆಸಿಡೆನ್ಷಿಯಲ್ ಇರ್ತದೆ, ಆ ಪಕ್ಕದಲ್ಲಿ ಕೂತಿರೋರು ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ, ಒಂದೇ ರೋಡಲ್ಲಿ ಇರ್ತಾನೆ. ಅದೊಂದು ದೊಡ್ಡ ಗೊಂದಲ ಇತ್ತು. ನಾನು ಅದನ್ನು ಕ್ಯಾಬಿನೆಟ್ಗೆ ಹೋದು ಇದು ಸರಿ ಇಲ್ಲ ಅಂತೇಳಿ ಅವ್ರ ಕೈಲಿ ಏನೇನು ಬೇಕೋ ಡೆವಲಪ್ಮೆಂಟ್ ಫೀಸ್ ಕೊಟ್ಟು ಅದನ್ನ ಒಂದು ಸಿಂಪಲ್ ಪ್ರೊಸೀಜರ್ ಮಾಡಿ ಎಲ್ಲರಿಗೂ, ಯಾಕೆಂದ್ರೆ ಬೆಲೆ ಒಂದು ರೋಡಲ್ಲಿ ಇದ್ರೆ ಎಲ್ಲ ಬೆಲೆ ತಾನೆ, ಅವ್ನು ಕನ್ವರ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಅವ್ನು ತೊಂದರೆ ಆಗೋದು ಬೇಡ ಅಂತೇಳಿ ಅದನ್ನು ಕೂಡ ಸರಳ. ಹಿಂದೆ ಯಾವುದೋ ಕಾಲದಲ್ಲಿ ಅದಕ್ಕೆಲ್ಲ ಹೋಗೋದು ಬೇಡ, ಅದೊಂದು ದೊಡ್ಡ ಸ್ಕ್ಯಾಂಡ್ಲೇ ನಡೀತಾ ಇದೆ. ನಮ್ಮ ಇದರಲ್ಲಿ ರಾಮನಗರದಲ್ಲಿರೋರ್ಗೂ ಬೆಂಗಳೂರಲ್ಲಿ ಬೇಕು ಅಂತ ಕೋರ್ಟಾಟ ತಂದು ಇವೆಲ್ಲ ಏನೇನೋ ಇಶ್ಯೂಸ್ ಇದೆ, ಅದಕ್ಕೆ ಈಗ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಹಿಂಗೆ ಇದನ್ನು ಕೂಡ ಈ TDR ವಿಚಾರ ಕೂಡ ನಾನು ಸೆಟಲ್ಮೆಂಟ್ ತೆಗೆದುಕೊಂಡು ಇಂಪ್ಲಿಮೆಂಟ್ ಆಗಿದೆ, ಮಾಡ್ತಾ ಇದ್ದೀವಿ. ಆಲ್ರೆಡಿ ವಿ ಆರ್ ಸ್ಟಾರ್ಟೆಡ್ ಇಟ್. ಅದಾದ್ಮೇಲೆ ಅಧ್ಯಕ್ಷರೇ, ಇನ್ನೊಂದು ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಸತೀಶ್ ರೆಡ್ಡಿಗಿಲ್ಲ, ಈ ಸತೀಶ್ ರೆಡ್ಡಿಯಿಂದನೇ ಈಗ ಶುರುವಾಗಿದ್ದು ಹಿಂದೆ BJP ಗೌರ್ಮೆಂಟ್ ಅಲ್ಲಿ. ಬಿ ಖಾತೆ ಅಂತ ಒಂದು ಶುರು ಮಾಡಿದ್ರು. ಅದನ್ನ ಹೆಂಗೆ ಬಿ ಖಾತೆ ಅಂತ ಮಾಡಿದ್ದೀವಿ, ಕಾರ್ಪೊರೇಷನ್ ಕೊಟ್ಟಿದ್ದೀವಿ, ರೋಡ್ ಮಾಡ್ತಾ ಇದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಈ ಹಳ್ಳಿಲಿ ಏನಾಗಿದೆ, ಎಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಧ್ಯಕ್ಷರೇ, ಈಗ ನಿಮಗೂ ಗೊತ್ತಿರ್ತದೆ, ಈ ರೆವಿನ್ಯೂ ಸೈಟ್ ಫಾರ್ಮ್ ಮಾಡ್ಬಿಟ್ಟಿರ್ತಾರೆ. ಬರೀ ಸೈಟ್ ಮಾತ್ರ ರಿಜಿಸ್ಟರ್ ಮಾಡ್ತಾನೆ, 30-40 20-30 20-40 30 ರಿಜಿಸ್ಟರ್ ಮಾಡ್ತಾರೆ. ಈ ರೋಡ್ ನಿನ್ನ ನಮ್ಮ ಮುನಿಯಪ್ಪನ ಹೆಸರಲ್ಲೇ ಇರ್ತದೆ, ಪಾಣಿಲೇ ಇರ್ತದೆ. ಆ ಕಡೆ ಸೈಟ್ ಕೊಟ್ಬಿಟ್ಟವನೇ, ಅವನು ದುಡ್ಡು ಉಸುಲು ಮಾಡ್ಬಿಟ್ಟವನೆ, ರೋಡ್ ಮಾತ್ರ ಇರ್ತದೆ. ಪಾಣಿಯಲ್ಲಿ ತಿರ್ಗಾ ಅವನ ಹೆಸರು ಬರ್ತಾನೆ ಇರ್ತದೆ. ತಿರ್ಗಾ ಅವ್ನು ನ್ಯಾಯ ಆಡ್ಕೊಂಡು ಇದು ನಂದು, ಅವ್ರ ಅಪ್ಪ ಬಂದ್ಬಿಟ್ಟ, ಮಗ ಬಂದ, ತಿರ್ಗಾ ಬಗಳು ಪಾಣಿ ನನ್ನ ಹೆಸರು ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಬಸವರಾಜಿಗೆ ಮಾರ್ಬಿಡೋದು. ಇಲ್ಲ ಆಗೋದು. ಅದಕ್ಕೆ ಏನಾದ್ರು ಮಾಡಬೇಕು ಅಂತೇಳಿ ಈ ಫಸ್ಟ್ ನಾನು ಏನ್ ಮಾಡಿದೆ ಅಂದ್ರೆ, ಆಲ್ ರೋಡ್ಸ್ ಐ ಡಿಕ್ಲೇರ್ಡ್ ಇಟ್ ಆಸ್ ಎ ಗೌರ್ಮೆಂಟ್ ರೋಡ್ ಅಂತ ಇದ್ಮೇಲೆ ಅದು ಗೌರ್ಮೆಂಟ್ ರೋಡ್, ಅವನು ಪ್ರೈವೇಟ್ ರೋಡ್ ಆಗ್ಲಿಕ್ಕಾದ ಅದನ್ನ ಫಸ್ಟಾಗಿ ಇದನ್ನ ಡಿಕ್ಲೇರ್ ಮಾಡಿ ಎಲ್ಲ ಪಾಣಿಗಳಿಗೆ ಮಾಡಿ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಗೌರ್ಮೆಂಟ್ ರೋಡ್ಸ್ ಅಂತ ಡಿಕ್ಲೇರ್ ಮಾಡಿ ಫಸ್ಟ್ ಐ ಟು ಕೇಳಿಸ್. ಸೊ ಇದನ್ನ ದಾಖಲೆಗಳೆಲ್ಲ ತೆಗೆದುಕೊಂಡು ಬಂದೆ. ಸಿಂಗಲ್ ಪ್ಲಾಟ್ಗಳಿಗೆಲ್ಲ ಅಪ್ರೂವಲ್ ಶುರು ಮಾಡಿದೆ. ಇದರಿಂದ 7.5 ಲಕ್ಷ ಬಿ ಖಾತೆ ಇದೆ. ಇದನ್ನ ಕನ್ವರ್ಟ್ ಮಾಡಿ ಅವ್ರಿಗೆ ಎ ಖಾತಾ ಮಾಡ್ಬೇಕು. ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟಿದೀವಿ. ನಮ್ಮ ಕ್ಯಾಬಿನೆಟ್ ಅಲ್ಲೂ ನಮ್ಮ ಕೊಲೀಗ್ಸ್ನೆಲ್ಲ ಕೇಳಿದೆ, MLAಗಳು ಕೇಳಿದೆ, ಎಲ್ಲರೂ ಕೇಳಿದೆ. ಇದನ್ನು ನೋಡ್ಬಿಟ್ಟು ಸೊ ಪಬ್ಲಿಕ್ ಕೂಡ ಇದಕ್ಕೆ ಏನೇನು ಬೇಕೋ ಅಮ್ಯುನಿಟಿ ಕೊಟ್ಟಿದ್ದೀವಿ. ಅದರಲ್ಲಿ 5% ಅವ್ರಿಗೆ ಇದು 5.5% ಅಷ್ಟು ದುಡ್ಡು 5% ಅಷ್ಟು ಕಟ್ಟಿಸ್ಕೊಂಡು ಅನ್ಡೆವಲಪ್ಮೆಂಟ್ ಲ್ಯಾಂಡು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೆ ಮಾಡಿ ಏಕಾತ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಇದು ಬಹಳ ಜನಕ್ಕೆ 7.5 ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ.
ಇದೊಂದು ದೊಡ್ಡ ಇದಕ್ಕೆ 20 ಗುಂಟೆವರೆಗೂ ಜನ ಅಂದ್ರೆ ಕುಟುಂಬದ ಪ್ರಾಪರ್ಟಿನೇ ಯು ಕ್ಯಾನ್ ಲೇಕ್ ಇಟ್ ಪ್ರಾಪರ್ಟಿ. ಪುರಸಭೆಗಳಿಗೂ ಇದು ಬಿ ಖಾತೆದ್ದು ಸ್ವಲ್ಪ ಸಮಸ್ಯೆ ಆಗಿದೆ ಸರ್. ಅಲ್ಲಿ ಏನು ಮಾಡಿದ್ದಾರೆ, ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಮಾತ್ರ ಅದು ಬಿ ಖಾತೆ ಕೊಡಬೇಕು. ಉಳಿದರು ಸೂರ್ಯ ಚಂದ್ರ ಇರೋವರೆಗೂ 99 ವರ್ಷ ಹಿಂಗೆಲ್ಲ ಅದು ಒಂದು ನಮಗೆ ಬಹಳ ಸಮಸ್ಯೆ ಆಗಿದೆ. ಇದೇ ರೀತಿ ನಮಗೂ ಮಾಡ್ಲಿಕ್ಕೆ ಒಂದು ಆದೇಶ ಮಾಡಿ ಸರ್. ಸಭಾಧ್ಯಕ್ಷರೇ, ಪುರಸಭೆ ನಗರಸಭೆಗಳಿಗೆಲ್ಲ ಬಿ ಖಾತೆ ಕೊಡೋದು ರಿಜಿಸ್ಟ್ರೇಷನ್ಸ್ ಮಾತ್ರ. ಹೊಸದಾಗಿ ಈಗ ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಖಂಡ್ರೆ ಸಾಹೇಬ್ರ ಅಧ್ಯಕ್ಷತೆ ಇದೆ. ಎ ಖಾತೆ ಕೊಡೋದು ಆಮೇಲೆ, ಈಗ ರಿಜಿಸ್ಟರ್ ಆಗಿರೋದು ಬಿ ಖಾತೆ ಕೊಡೋದು ಫಸ್ಟ್ ಅಷ್ಟೇ. ಬಟ್ ಬಿ ಖಾತೆ ಕೊಟ್ಟಂಥ ಜಾಗಗಳಿಗೆ ಪ್ಲಾನ್ ಸ್ಯಾಂಕ್ಷನ್ಸ್ ಕೊಡುವಂಥದ್ದಿಲ್ಲ. ಈಗ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಲಾ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀವಿ. ಅವ್ರು ಅಲ್ಲಿಂದ ಸಲಹೆ ಕೊಟ್ಟ ಮೇಲೆ ಅದಾದ್ಮೇಲೆ ಅದು ಆಗ್ಬೇಕು. ರಾಜ್ಯಕ್ಕೆ ಆಮೇಲೆ ಮಾಡ್ತಾರೆ. ನೀವೇನೋ ಈ ಚೇರಲ್ಲಿ ಕೂತ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ನಿಮ್ ಜೊತೆಗೆ ಎಲ್ಲ MLAಗಳು ಇದಾಗಬೇಕು ಅಂತೇಳಿ ನಮ್ಮ MLAಗಳೆಲ್ಲ ಕೂಡ ನಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಪಂಚಾಯತ್ ಲೆವೆಲ್ ಅಲ್ಲೂ ಕೂಡ ಇದಕ್ಕೊಂದು ಗ್ರಾಮ ಪಂಚಾಯತಿ ಮತ್ತು ಅರ್ಬನ್ ಲೋಕಲ್ ಬಾಡಿ ಎಲ್ಲ ಕೂಡ ಇದನ್ನ ಮಾಡಬೇಕು. ಕಾರ್ಪೊರೇಷನ್ಗಳಲ್ಲಿ ಬೆಂಗಳೂರು ಅಲ್ಲದೆ ಮಾಡಬೇಕು, ಇದನ್ನ ಸೆಟರೇಟ್ ಮಾಡಬೇಕು ಅಂತ. ಯಾಕೆಂದ್ರೆ ಈ ಪ್ರಾಬ್ಲಮ್ ಅಲ್ಲೂ ಇದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನ ಮಿಕ್ಕಿದ್ದು ಕೆಲವರು ಇದು 20 ಗುಂಟೆವರೆಗೂ ಕೂಡ ಇದ್ರ ಬಗ್ಗೆ ರೆಗ್ಯುಲೇಷನ್ಸ್ ಮಾಡಲಿಕ್ಕೆ ಅವರು ಲೆಕ್ಕ ಇರಲಿಲ್ಲ ಅವ್ರಿಗೆ. ಆಮೇಲೆ 1 ಎಕರೆ ಮೇಲೆ ಅವ್ರಿಗೆ ಅವರು ಒಂದಷ್ಟು 10% ಆರು ಜಾಗ 5% ಆರು ಜಾಗ ಬಿಟ್ಕೊಡ್ಬೇಕು. ಅದಾದ್ಮೇಲೆ ಮಿಕ್ಕಿದ್ದು ರೆಗ್ಯುಲೇಷನ್ಸ್ ಇದೆ 15% ಅಂತ ಕೂಡ ಇದೆ. ಇದಲ್ಲದೆ ಪ್ರೀಮಿಯಂ ಎಫ್ಐಆರ್ ಅಂತೇಳಿ ಬಿಜೆಪಿ ಗೌರ್ಮೆಂಟ್ ಅಂತ ತೆಗೆದುಕೊಂಡು ಬಂದಿದ್ರು. 50% ಮಾಡಬೇಕು. ಅದಕ್ಕೊಂದು ಪ್ರೀಮಿಯಂ ಬಾಂಬೆಲಿದೆ, ಬೇರೆ ಬೇರೆ ಕಡೆ ಎಲ್ಲ ಇದೆ, ಅಹಮದಾಬಾದ್ ಇದೆ, ಚೆನ್ನೈಲಿದೆ, ಎಲ್ಲ ಇದೆ, ಮಂಗಳೂರಲ್ಲೂ ಇದೆ. ಆಲ್ರೆಡಿ ಮಂಗಳೂರಲ್ಲಿ ಇದೆ, ನಮ್ಮ ಮಂಗಳೂರು MLAಸ್ಗೆಲ್ಲ ಗೊತ್ತಿದೆ, ಅದಿದೆ. ಅದನ್ನ ಇಲ್ಲಿ ಮಾಡಬಾರ್ದು ಅಂತ ನಾನು ಇಲ್ಲೊಂದು ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದೆ. ಎಲ್ಲ ಒಪ್ಕೊಂಡ್ರು, ಸ್ವಲ್ಪ ರೆಡ್ಯೂಸ್ ಮಾಡಿ. ಆಮೇಲೆ ಗವರ್ನರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಗವರ್ನರ್ ಅದನ್ನ ಇಲ್ಲ ಆಗಲ್ಲ, ಅದೇನೋ ನೀವೆಲ್ಲ ದುಡ್ಡು ಸುಲ್ ಮಾಡ್ಬಿಟ್ಟು ಅದೆಲ್ಲ ಕಳಿಸ್ಬಿಡ್ತಾ ಇದ್ದೀರಂತೆ ಮಹಾರಾಷ್ಟ್ರಗೆ ಅಂತೇಳಿ ಕೊನೆಗೆ ಪೇಪರ್ಲೆಲ್ಲ ಬಂತು. ನಾನು ಗವರ್ನರ್ ಕೇಳಿದೆ, ಅಲ್ಲ ಸ್ವಾಮಿ, ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬಂದು ಆರ್ಡರ್ ಪಾಸ್ ಆಗಿ ಆಕ್ಟಲ್ಲಿ ಇದೆ, ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ನೀವು ಸಂತೋಷದಿಂದ ಕ್ಲಿಯರ್ ಮಾಡಿದ್ರೆ ನಾನು ಅದನ್ನ ಮಾಡ್ತೀನಿ. ನೀವು ಮಾಡಲಿಲ್ಲ ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಇದೆ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಈಗ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಇವ್ರೇನು ಮಾಡಿದ್ರು ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಈಗ ಅಲ್ಲೇ ಇದಾಗಿದೆ, ಕೋರ್ಟಲ್ಲಿ ಯಾರೋ ಒಬ್ಬ ಇದೆ. ಈಗ ಆಲ್ರೆಡಿ ದಿಸ್ ಇಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸ್ಟೇಟ್. ಮಂಗಳೂರವರೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಈಗ ಅಲ್ಲೇ ಉಪಯೋಗಿಸ್ತಾ ಇದ್ದಾರೆ, ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮಗೂ ಅದಕ್ಕೊಂದು 2-3 ಸಾವಿರ ಕೋಟಿ ಬರ್ತಾ ಇದೆ ಅನ್ನೋದು ನನಗೊಂದು ನಂಬಿಕೆ ಇದೆ. ಒಂದು 5,000 ಕೋಟಿವರೆಗೂ ಬೆಂಗಳೂರಿಗೆ ಕಲೆಕ್ಷನ್ ಆಗ್ಬೋದು ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ಐ ಆಮ್ ಜಸ್ಟ್ ವೇಟಿಂಗ್. ಕೋರ್ಟಲ್ಲಿ ನಾಳೆ ಏನೋ ಕೇಸ್ ಇದೆ, ಯಾರೋ TDR ಅವ್ರಿಗೆ ವ್ಯಾಲ್ಯೂ ಹೊಂಟೋಯ್ತದೆ ಅಂತ ಅರ್ಜಿ ಹಾಕೊಂಡಿದ್ದೇನೆ, ಅದು ಕೂಡ ಆಗ್ತದೆ. ಸೊ ಹಂಗೆ ಇದಲ್ಲದೆ ನಾವು GBA ಮಾಡಿರೋದು ಅವ್ರಿಗೆಲ್ಲ ಪಾಪ ಸಹಕಾರ ಕೊಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ಆಲ್ ದಿ ಲೀಡರ್ಸ್ ಆಫ್ ದಿ ಅಪೋಸಿಷನ್ ಪಾರ್ಟಿ ವಿಚ್ ಎವರ್ ಮೇ ಬಿ. ಪಬ್ಲಿಕಲ್ಲಿ ಏನೋ ಮಾತಾಡ್ತಾರೆ, ನಾನು ಅದಕ್ಕೆ ಮಿಸ್ಟೇಕ್ ಮಾಡ್ಕೊಳ್ದಿಲ್ಲ, ಎಲ್ಲ ಕೋಆಪರೇಷನ್ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಕೆಲವು ವಾರ್ಡು ಮತ್ತೊಂದು ಕೆಲವೆಲ್ಲ ಮಾಡಬೇಕಾಗ್ತದೆ. ಐ ವಿಲ್ ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್. ಇದರಲ್ಲಿ ಏನು ಬಾರ್ಡಿಗೆ ಏನು ಯಾರು ಇಲ್ಲಿದ್ದವ್ರು ಅಲ್ಲಿ ಇರ್ತಾರೆ, ಹಳ್ಳಿಗಳಲ್ಲಿ ಅಲ್ಲಿ ಲೋಕಲಲ್ಲೆಲ್ಲ ಸುಮ್ಮನೆ ನಾವಿಲ್ಲಿ ಬಡ್ದಾಡೋದಷ್ಟೇ. ಅಲ್ಲೆಲ್ಲ ಒಂದೇ, ಎಲ್ಲ ಕಾರ್ಪೊರೇಟರ್ಗಳು ಒಂದೇ, ಆಮೇಲೆ ಎಲ್ಲ MLAಗಳು ಒಂದೇ. ಅವ್ರದ್ದು ಒಂದೇ ಥರ ವಾತಾವರಣ ಇದೆ. ಕಾರ್ಪೊರೇಟರ್ಗಳು ಒಂದೇ ಇರುತ್ತೆ. ಅವ್ರದ್ದೇ ಎಲ್ಲ ಏನಾರ ಮಾಡಿ ಕೋರ್ಟ್ ಕೇಸ್ ಹಾಕಿದ್ರು. ಬಟ್ ಅಫಿಡವಿಟ್ ಫೈಲ್ ಮಾಡಿದೆ, ಇದು ಜಾಸ್ತಿ ದಿನ ಇಟ್ಕೊಳ್ಳೋದು ಸರಿ ಇಲ್ಲ ಅಂತ. 15 ಮೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಡ್ರಾಫ್ಟ್ ನೋಟಿಫಿಕೇಶನ್ 19 ಜುಲೈಗೆ ಆಗಿದೆ. ಸಬ್ಜೆಕ್ಷನ್ ಬರ್ತಾ ಇದೆ. 74ನೇ ತಿದ್ದುಪಡಿಯಲ್ಲಿ ಯಾವುದು ಕೂಡ ಬದಲಾವಣೆ ಆಗಬಾರ್ದು. ಯಾಕೆಂದ್ರೆ ನಾನೊಬ್ಬ 74, 75ನೇ ತಿದ್ದುಪಡಿ 73, 74 ನಾನೊಬ್ಬ ಫಲಾನುಭವಿ. ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ತಾಲೂಕ್ ಪಂಚಾಯತಿಲಿ ಅಧ್ಯಕ್ಷ ಇದ್ದವನು. ನನಗೆ ಗೊತ್ತಿದೆ. ಅವ್ರಿಗೆ ಸ್ಟ್ರೆಂತ್ ಕೊಡಬೇಕು. ನಾವು ಗೌರ್ಮೆಂಟ್ ಅವ್ರು ಇಂಟರ್ಫಿಯರ್ ಆಗಬಾರ್ದು. ಅದು ಮಾಡದೆ ನಾವು ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ಎಲೆಕ್ಷನ್ಸ್ಗೆ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಎಲೆಕ್ಟ್ರಲ್ ರೋಲ್ ವಿಚಾರಕ್ಕೂ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಪರ್ಮಿಷನ್ ನಾನು ಸೈನ್ ಹಾಕಿ ಕೊಟ್ಬಿಟ್ಟಿದ್ದೀನಿ. ಅವರು ಕರೀತಾರೆ, ಇರೋ ಅಂತ ಎಕ್ಸಿಸ್ಟಿಂಗ್ ರೋಲ್ನ ಸ್ವಲ್ಪ ರೆಕ್ಟಿಫೈ ಮಾಡ್ತಾರೆ. ರೆಕ್ಟಿಫೈ ಮಾಡಿಬಿಟ್ಟು ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಇದಲ್ಲದೆ ಬೆಂಗಳೂರಿಗೆ ಒಂದು ಬಿ ಸ್ಮೈಲ್ ಅಂತೇಳಿ ಬ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಒಂದು ಹೊಸ ಕಂಪ್ನಿನ ಮಾಡಿ ದೊಡ್ಡ ಪ್ರಾಜೆಕ್ಟ್ಗಳು ಅಂದ್ರೆ ಏನಾಗ್ತದೆ, ಒಂದೊಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ದೊಡ್ಡ ಪ್ರಾಜೆಕ್ಟ್ಗಳು, ರೋಡು ಹಿಂದೆ BDO ಕೈಯಲ್ಲಿ ಎಲ್ಲ ಮಾಡಿಸ್ತಾ ಇದ್ರು. ಈಗ ನೋಡಿ, ನಾವು ಇದರಿಂದ ಬರ್ತಾ ಇದೀವಿ, ಏರ್ಪೋರ್ಟ್ ಇಂದ ಬರ್ತಾ ಇದೀವಿ. ಅಲ್ಲಿಂದ ಬರ್ಬೇಕಾದ್ರೆ ಏರ್ಪೋರ್ಟ್ ಇಂದ ಶುರು ಮಾಡಿ ಇಲ್ಲಿವರೆಗೂ ಹೆಬ್ಬಾಳವರೆಗೂ ಬರ್ತದೆ. ಅಲ್ಲಿ 3-4 ಏರಿಯಾಗಳು ಡಿವೈಡ್ ಆಗೋಯ್ತದೆ. ಈ ಕಡೆ ನಮ್ಮ ನೆಲಮಂಗಲ ರೋಡಿಂದ ಬರ್ತಾ ಇದೀವಿ, ಅಲ್ಲೊಂದು ಫ್ಲೈಓವರ್ ಇದೆ. 3-4 ದೊಡ್ಡ ಪ್ರಾಜೆಕ್ಟ್, ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ಪ್ರಾಜೆಕ್ಟ್.
ಸೊ ಹಿಂಗೆ ಬೇಕಾದಷ್ಟು ಮಾಡಬೇಕು. ಈಗ ಟನಲ್ ಹೊರಟಿದ್ದೀವಿ 17 ಕಿಲೋಮೀಟರ್, ಅಲ್ಲಿ ಶುರು ಆಯ್ತದೆ, ಹೆಬ್ಬಾಳ ಶುರು ಆಯ್ತದೆ, ಎತ್ಕೊಂಡೋಗಿ ಕೃಷ್ಣ ಬೈರೂರು ಕಾನ್ಸ್ಟಿಟ್ಯೂನ್ಸಿ, ವಿಶ್ವನಾಥ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಸೇರಿ ಇದನ್ನೆಲ್ಲ ಹೋಗಿ ಅಲ್ಲಿ ಸಿಲ್ಕ್ ಬೋರ್ಡ್ವರೆಗೂ. ಸೊ ಇಂಥವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಬಫರ್ ರೋಡು, ಎಲಿವೇಟೆಡ್ ಕಾರಿಡಾರು, ವೈಟ್ ಟ್ಯಾಪಿಂಗು, ಇಂಥ ದೊಡ್ಡ ದೊಡ್ಡ ಬೆಂಗಳೂರಿಗೆ ದೊಡ್ಡ ದೊಡ್ಡ ಆಕರ್ಷಕ ಪ್ರಾಜೆಕ್ಟ್ ಒಂದೇ ಕಾರ್ಪೊರೇಷನ್ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರನೇ ದುಡ್ಡು ಕೊಟ್ಟು ಕೆಲವು ಕಾರ್ಪೊರೇಷನ್ ಹತ್ರನೂ ಕೂಡ ಸಹಕಾರ ತೆಗೆದುಕೊಂಡು ಮಾಡಬೇಕು ಅಂತೇಳಿ ಅದೊಂದು ಕಂಪ್ನಿ ಮಾಡಿದ್ವಿ. ಇದಕ್ಕೆ ಈಗ ಹೊಸದಾಗೆ ಒಂದು ಎಲಿವೇಟೆಡ್ ಕಾರಿಡಾರ್ನ ಮಾಡಬೇಕು ಅಂತ ನಮ್ಮ ನ್ಯಾಷನಲ್ ಹೈವೇ ಅವ್ರ ಹತ್ರ, ನಮ್ಮ ನಿತಿನ್ ಗಡ್ಕರಿ ಹತ್ರ ಹೋಗಿ ಮಾತಾಡಿ ಅವರು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಈ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಜಾಸ್ತಿ ದೊಡ್ಡ ಸ್ಪ್ಯಾನು ಜಲ್ದಿ ಟೈಮಲ್ಲಿ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ್ರು ಬೇಕಾದ್ರೆ ಡಿಕೆ ನೀನು ನಮಗೆಲ್ಲ ಬರ್ಕೊಟ್ಬಿಡು, ನಾವೇ ನೋಡೋಣ ಮಾಡ್ತೀವಿ ಅಂತ. ಅದನ್ನು ಕೂಡ ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಅಧ್ಯಕ್ಷರೇ. ಇದು ಆಮೇಲೆ ಇನ್ನು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಟೀಕೆ ಈ ಗುಂಡಿಗಳದು, ಈ ಗುಂಡಿ ವಿಚಾರ, ಪಾಟ್ ಹೋಲ್ಸ್ ವಿಚಾರ ಬೈತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಬೈತಾ ಇದ್ದಾರೆ, ಫ್ರೆಂಡ್ಸು ಬೈತಾ ಇದ್ದಾರೆ, MLAನೂ ಬೈತಾ ಇದ್ದಾರೆ, ಇಲ್ಲೂ ಬೈತಾರೆ, ಎಲ್ಲ ಬೈತಾರೆ. ನಾನು ಇಲ್ಲ ಅಂತ ನಾನು ಹೇಳಿದ್ದೀನಿ. ಸಾವಿರಾರು ಗುಂಡಿ ಇದೆ, ಅದಕ್ಕೆ ನಾನು ಗುಂಡಿ ಬಗ್ಗೆ ಗಮನ ಇರಲಿ ಅಂತೇಳಿ ಪಬ್ಲಿಕ್ ಅವೇರ್ನೆಸ್ಗೂ ಕೊಟ್ಟಿದ್ದೀನಿ. ಇದಲ್ಲೇ ನಮ್ಮ ಪೊಲೀಸ್ ಇಲಾಖೆಯವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ. ನೋಡ್ರಪ್ಪ, ನಾವು ರಾಜಕೀಯದವ್ರೇನೋ ನಾವೇನೋ ಹೇಳ್ತೀವಿ, ನಿಮ್ಗೆ ಎಲ್ಲೆಲ್ಲಿ ಬೇಕು ಗುಂಡಿ ಮುಚ್ಚಬೇಕು ಅಂತ ನೀವು ಲೆಟರ್ ಕೊಡಿ, ನಮ್ಗೆ ಲಿಸ್ಟ್ ಕೊಡಿ ಅಂತ ಕೇಳಿದೆ. ಅವರು ಒಂದು 10,000 ಆಯ್ಕೆ ಮಾಡಿ ಅವರು ಕೊಟ್ಟಿದ್ದಾರೆ. ಇದಲ್ಲದೆ ಇಡೀ ರಾಜ್ಯದಲ್ಲಿ, ಇದು ಬೆಂಗಳೂರು ನಗರದಲ್ಲಿ ಪಬ್ಲಿಕ್ಸು ಕೂಡ ಕೊಟ್ಟಿದ್ದಾರೆ, MLAಗಳು ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು 5,377 ಗುಂಡಿಗಳನ್ನು ಮುಚ್ಚಿದ್ದೀವಿ. ಇನ್ನು 5,000 ಗುಂಡಿಗಳನ್ನ ಈಗ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ. ಮುಂದಕ್ಕೆಲ್ಲ ಮುಚ್ಚಿ, ಇದು ಟೆಂಪ್ರರಿ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ಗೆ ಈಗ ನಾವೀಗಾಗಲೇ ಕೆಲವು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಅದಕ್ಕೆ ವೈಟ್ ಟ್ಯಾಪಿಂಗ್ ಯಾವ ರೀತಿ ಮಾಡಬೇಕು, ಬ್ಲ್ಯಾಕ್ ಟ್ಯಾಪಿಂಗ್ ಹೇಗೆ ಮಾಡಬೇಕು, ದುಡ್ಡು ಕೇಳ್ತಾವ್ರೆ, ಅವ್ರು ಸ್ವಲ್ಪ ಈಗ ದುಡ್ಡು ಕೊಡಬೇಕು. ತಾವು ದುಡ್ಡು ಕೊಡಲಿಲ್ಲ ಅಂದ್ರೆ ಆಗೋದಿಲ್ಲ. ಎಲ್ಲ ಬೆಂಗಳೂರು ಸಿಟಿ ಹಳ್ಳಿಯವ್ರಿಗೆ ಮಾತ್ರ ದುಡ್ಡು ಕೊಟ್ಬಿಡ್ತಾ ಇದ್ದೀರಿ ಅಂತೇಳಿ ಎಲ್ಲ ನಮ್ಮ MLAಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಜಸ್ಟ್ ಈಗ ಚೀಫ್ ಮಿನಿಸ್ಟ್ರು ಮೀಟಿಂಗ್ ನಾಳೆ ಬೆಳಗ್ಗೆ ಇತ್ತು ಇದ್ರ ಬಗ್ಗೆ, ಬೆಂಗಳೂರು ಸಿಟಿ ಬಗ್ಗೆ. ನಾನು ಇದಕ್ಕೆ ಹೋಗ್ಬೇಕು, ಬಿಹಾರ್ಗೆ ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಒಂದು ಯಾತ್ರೆ ಮಾಡ್ತಾ ಇದ್ದಾರೆ. ನಾನೊಂದಿನ ಹೋಗ್ಬೇಕು, ಚೀಫ್ ಮಿನಿಸ್ಟರ್ ಒಂದಿನ, ಒಂದು MLA ಸಿಕ್ಕಿಲ್ಲ, ನಾನು ಬರ್ತೀನಿ ನೋಡೋಕ್ಕೆ ಸ್ವಾಮಿ ಅಂತಂದ್ರು. ಒಂದು 5-6 ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬರ್ರಪ್ಪ ಅಂತೇಳಿ ಹೋಗ್ತಾ ಇದ್ದೀನಿ. ಇನ್ನೊಂದು ದಿನ ಒಂದಷ್ಟು ದಿನ ಹೋಗಿ ಬರ್ತೀವಿ. ಸೊ ಅದಕ್ಕೆ ಮೀಟಿಂಗ್ನ ಸೋಮವಾರನ ಮಂಗಳವಾರ ಮೀಟಿಂಗ್ ಮಾಡ್ತಾ ಇದ್ದೆ. ಕ್ಷಮಿಸ್ಬೇಕು MLAಗಳೆಲ್ಲ.